ತಲ್ಲಣ ಅದು ಆಧುನಿಕ ಬದುಕಿನ ಅವಿಭಾಜ್ಯ ಅಂಗವೇ ಆಗಿರತಕ್ಕಂತಹ ಒಂದು ದುರ್ಗುಣ. ತಲ್ಲಣ ಇಂದು ಬರುತ್ತಿರುವ ಹೆಚ್ಚಿನ ಕಾಯಿಲೆಗಳಿಗೆ ಮೂಲ ಈ ತಲ್ಲಣ. ಅದಕ್ಕೆ ವೈದ್ಯಕೀಯ ಭಾಷೆಯಲ್ಲಿ, ಆಂಗ್ಲರ ಭಾಷೆಯಲ್ಲಿ ಬೇರೆ ಬೇರೆ ಪದಗಳಿದೆ. ಅದನ್ನು ಸ್ಟ್ರೆಸ್ ಅಂತ ಹೇಳ್ತಾರೆ, ಅದನ್ನು ಟೆನ್ಷನ್ ಅಂತ ಹೇಳ್ತಾರೆ, ಅದನ್ನು ಚೂರು ಮುಂದುವರೆದರೆ ಇನ್ನೂ ಬೇರೆ ಬೇರೆ ಪದಗಳನ್ನು ಬಳಸ್ತಾರೆ, ಡಿಪ್ರೆಷನ್ ಅಂತ ಹೇಳ್ತಾರೆ, ಇನ್ನೇನೇನೋ ಹೇಳ್ತಾರೆ. ಅದು ಯಾವುದು ಅಂದರೆ ಬೇರೆ ಏನೂ ಇಲ್ಲ, ತಲ್ಲಣ, ಭಯ. ಈ ಹುಚ್ಚಿನ ಮೂಲವೇ ಅದು. ಹುಚ್ಚು ಹಿಡಿಯುವಾಗ ಅದು ಪ್ರಾರಂಭ ಆಗೋದು ಹೇಗೆ ಅಂದರೆ ತಲ್ಲಣದ ರೂಪದಲ್ಲಿ. ಭಯ, ಏನೋ ಭಯ, ಏನೋ ಆತಂಕ, ಸಣ್ಣ ಸಣ್ಣದಕ್ಕೂ ಭಯ. ಈ ಭಯ ಹೋಗಬೇಕು. ಯೋಗಶಾಸ್ತ್ರವಂತೂ ಎಲ್ಲವೂ ಹೋದರೂ ಭಯ ಹೋಗೋದಿಲ್ಲ ಅಂತ ಹೇಳ್ತದೆ. ಅದು ಕೊನೆಯಲ್ಲೂ ಹೋಗೋದು. ಒಳಗಿರುವ ಜೀವದ ಆಳದಲ್ಲಿರ್ತಕ್ಕಂಥ ಭಯ ಎಷ್ಟೋ ಬಾರಿ ಸತ್ತಿದೆ ಹುಟ್ಟಿದೆ ಕಷ್ಟಗಳನ್ನು ಕಂಡಿದೆ. ಹಾಗಾಗಿ ಇನ್ನೇನು ಕಷ್ಟಪಡ್ತೇನೋ, ಇನ್ನು ಯಾವಾಗ ಸಾವು ಬರ್ತದೋ, ಇನ್ನೇನು ಅನಾಹುತ ಆಗ್ತದೋ ಅಂತ ಜೀವ ಎಂದೂ ತಲ್ಲಣಗೊಳ್ತಾ ಇರ್ತದೆ ಅಂತ. ಈ ತಲ್ಲಣ ಹೋಗಬೇಕು. ಅದಕ್ಕೆ ಅವರು ಕನಕದಾಸರು ಬಹಳ ಸೊಗಸಾಗಿ ಹೇಳಿದರು, ಯಾಕಪ್ಪ ಚಿಂತೆ ಮಾಡ್ತಿ, ಪ್ರಪಂಚ ನಡೆಸೋನು ನೀನು ಬದುಕನ್ನು ಕೂಡ ನಡೆಸ್ತಾನೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಡ್ಡಿಯನ್ನು ಕಟ್ಟಿ ನೀರೆರೆದವರು ಯಾರು? ನಾವು ತೋಟ ಮಾಡ್ತೇವೆ, ಎಷ್ಟು ಕಷ್ಟಪಟ್ಟು ತೋಟ ಮಾಡೋದನ್ನು ಅಲ್ವಾ? ಏನು ಅಂಥ ಭೂಮಿಯನ್ನೇ ಆರಿಸ್ಬೇಕು, ಅಂಥ ರಾಜೋಪಚಾರ ಸೇವೆಗಳನ್ನು ಮಾಡಬೇಕು ಆ ತೋಟಕ್ಕೆ ಅಂತ. ಇಷ್ಟಾಗಿಯೂ ಎಲ್ಲವೂ ಹುಟ್ಟೋದಿಲ್ಲ, ಹಾಕಿದ ಬೀಜ ಎಲ್ಲ ಹುಟ್ಟೋದಿಲ್ಲ, ಹುಟ್ಟಿದ್ದೆಲ್ಲ ಬದುಕೋದಿಲ್ಲ, ಬದುಕಿದ್ದೆಲ್ಲ ಫಲ ಕೊಡೋದಿಲ್ಲ, ಕೊಟ್ಟಿದ್ದೆಲ್ಲ ಬೇಕಾದಷ್ಟು ಫಲವನ್ನು ಕೊಡೋದಿಲ್ಲ, ಬೇಕಾದಷ್ಟು ಫಲವನ್ನು ಕೊಡೋದು ಪ್ರತಿ ವರ್ಷ ಹಾಗೆ ಕೊಡೋದಿಲ್ಲ, ಒಂದು ವರ್ಷ ಜಾಸ್ತಿ ಒಂದು ವರ್ಷ ಕಡಿಮೆ, ಅವು ಬಾಳೋದು ಇಲ್ಲ. ಏನು ಈ ಕಟಕಟೆ? ಅದೇ ಕಾಡಲ್ಲಿ ನೋಡಿ, ಯಾರು ಕಟ್ಟೆ ಕಟ್ಟಿದವರು, ಯಾರು ನೀರೆರೆದವರು, ಯಾರು ಮದ್ದು ಬಿಟ್ಟವರು, ಅದಕ್ಕೆ ಯಾರು ಯಾವ ಉಪಚಾರ ಮಾಡಿದ್ದಾರೆ? ಕಾಡಿನಲ್ಲಿ ಎಂತೆಂಥ ವೃಕ್ಷಗಳು ಸಾವಿರ ವರ್ಷ ಬಾಳ್ತವೆ, ಹಸಿರಾಗಿರ್ತವೆ, ಅಂಥ ಬೇರು, ಅಂಥ ಬಿಳಲು, ಅಂಥ ಕೊಂಬೆ ರೆಂಬೆ, ಎಷ್ಟು ಫಲ, ಪುಷ್ಪ, ಎಷ್ಟು ಸಮೃದ್ಧ. ಅವು ಹೇಗಿವೆ? ಯಾರು ಅವುಗಳ ಯೋಗಕ್ಷೇಮ ನೋಡ್ಕೊಂಡವರು ಅಂದರೆ ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯ ಬೇಡ. ಅವನೇ. ಯಾರಿಗೆ ಯಾರೂ ಇಲ್ವೋ ಅವರಿಗೆ ದೇವರಿದ್ದಾನೆ. ಅನಾಥೋ ದೈವ ರಕ್ಷಿತ ಅಂತ. ಹಾಗೆ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರು? ನಮ್ಮ ಹಾಗ 8 ಗಂಟೆ ಆಯಿತು ಬರಲಿ ತಿಂಡಿ, 12 ಗಂಟೆ ಆಯಿತು, 1 ಗಂಟೆ ಆಯಿತು ಬರಲಿ ಊಟ, ಅಂದರೆ ಇದೇ ಬರಬೇಕು, ಊಟದಲ್ಲಿ ಇದೇ ತರಕಾರಿ ಆಗಬೇಕು, ಚೂರು ಉಪ್ಪು ಹೆಚ್ಚಾದರೆ ತಕರಾರು, ಚೂರು ಉಪ್ಪು ಕಡಿಮೆ ಆದರೆ ತಕರಾರು. ಪಾಪ ಅವುಗಳು ನೋಡಿ, ಮೃಗ ಪಕ್ಷಿಗಳನ್ನು ಏನಾಗಿದೆ, ಅವಕ್ಕೆ ಚೆನ್ನಾಗಿದ್ದಾವೆ. ನಾವು ಮಾತ್ರ ದಿನಾ ರೋಗ, ದಿನಾ ಕಾಯಿಲೆ, ಡಾಕ್ಟ್ರು. ಜೀವನದಲ್ಲಿ ದೇವರಿಗಿಂತ ಹೆಚ್ಚು ಡಾಕ್ಟ್ರು ನೆನಪು ಮಾಡ್ಕೊಂಡ್ಬಿಡ್ತೇವೆ, ಡಾಕ್ಟ್ರಿಗೆ ಶರಣಾಗ್ತೇವೆ. ಅವುಗಳಿಗೆ ಏನಾಗಿದೆ? ಯಾರು ಅವರು ಆರೋಗ್ಯ ನೋಡೋರು? ನೋಡಿದ್ದೀರಾ ಎಲ್ಲರೂ? ನೀವು ಮೆಡಿಸಿನ್ ತಗೊಂಡಿದ್ದು, ಮೆಡಿಕಲ್ ಶಾಪಿಗೆ ಬಂದು ನನಗೆ ಇಂಥ ಒಂದು ಕಾಯಿಲೆ ಔಷಧ ಬೇಕು ಅಂತ ಕೇಳಿದ್ದು ನೋಡಿದ್ದೀರಾ? ಡಾಕ್ಟರ್ ಹತ್ರ ಹೋಗಿದ್ದು ನೋಡಿದ್ದೀರಾ? ಅವು ಹೇಗೆ ಬದುಕಿವೆ? ಹೇಗೆ ಬದುಕಿವೆ ಅಂದರೆ ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಯಾಗಿದ್ದು ಬಿಡದೆ ತಂದುಣಿಸುವನು, ಇದಕ್ಕೆ ಸಂಶಯವಿಲ್ಲ. ಕನಕದಾಸರಿಗೆ ಸಂಶಯವಿಲ್ಲ, ನಮಗೆ ಸಂಶಯವೇ ಇಲ್ಲ ಅಂತ. ನೀವು ಹೇಳ್ಬಿಡ್ತೀರಿ, ಹೌದು ನಾಳೆ ಅಂತ ಕತೆ ಏನು ಅಂತ. ಆಯ್ತು, ನೀನು ಟೆನ್ಷನ್ ಮಾಡ್ಕೋ, ಕತೆ ಏನು ಅಂತ ಟೆನ್ಷನ್ ಮಾಡ್ಕೊಂಡಿದ್ರೆ ನಿನಗೆ ಸಿಗ್ತದ, ಪರಿಹಾರ ಆಗ್ತದ ಸಮಸ್ಯೆಗಳು? ಇಲ್ಲ ಅಂತ. ಈಗ ನೀನು ಯಾವುದಕ್ಕಾಗಿ ತಲ್ಲಣಗೊಳ್ತಾ ಇದೆಯೋ ಆ ಸಮಸ್ಯೆ ಅಥವಾ ಆ ಕಷ್ಟ, ಬರಬಹುದಾದ ಕಷ್ಟ, ಬಂದಿರುವ ಕಷ್ಟ ನಿನ್ನ ತಲ್ಲಣದಿಂದ ದೂರವಾಗೋದಿಲ್ಲ ಅಂತ. ನೀನು ನಿಶ್ಚಿಂತೆಯಾಗಿ ದೇವರ ಮೇಲೆ ಭಾರ ಹಾಕಿ ಹೋರಾಡಿದರೆ ದೂರ ಆಗ್ತದೆ ಅದು. ಅದೇ ಬಿಟ್ಟು ನಿನ್ನ ಸ್ಟ್ರೆಸ್, ನಿನ್ನ ಭಯ, ನಿನ್ನ ಆವೇಗ ಉದ್ವೇಗದಿಂದ ಏನು ಪರಿಹಾರ ಆಗ್ತದೆ? ಅದರಿಂದ ಏನು ಲಾಭ ಇದೆ ಹೇಳು? ಲಾಭ ಇಲ್ಲ. ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿಗೆ ಆಹಾರವಿತ್ತವರು ಯಾರು? ಕಲ್ಲು ಒಳಗೆ ಎಂಥ ವಿಚಿತ್ರ ಅದು. ಎಲ್ಲ ಕಡೆಯಿಂದ ಕಲ್ಲೇ ಇದೆ, ಎಲ್ಲೂ ದಾರಿ ಇಲ್ಲ. ಆದರೆ ಆ ಕಲ್ಲನ್ನು ಒಡೆದ್ರೆ ಅದರೊಳಗೆ ಒಂದು ಗೋಳೆ, ಒಂದು ಸ್ವಲ್ಪ ಒಂದು ಜಾಗ, ಅಲ್ಲಿ ಒಂದು ಅವಕಾಶ, ಅಲ್ಲಿ ಸ್ವಲ್ಪ ನೀರು, ಕಪ್ಪೆ. ಅದು ಯಾವಾಗ ಹೋಗಿದ್ದು ಅಲ್ಲಿ, ಹೇಗೆ ಬದುಕಿದ್ದು ಅಲ್ಲಿ, ಅದಕ್ಕೆ ಇಲ್ಲಿವರೆಗೆ ಯಾರು ಬದುಕಿಸಿದವರು?
ಹೇಗೆ ಬದುಕಿದೆ ಅಂದರೆ ವಿಸ್ಮಯ. ಇಂಥದ್ದೆಷ್ಟು ವಿಸ್ಮಯಗಳು, ಇಂಥದ್ದೆಷ್ಟು ವಿಸ್ಮಯಗಳು. ಹುಲ್ಲಿನ ಬೀಜಗಳು ಮಳೆ ಬಾರದ 1000 ವರ್ಷ ಆದರೂ ಕೂಡ ಸಾಯೋದಿಲ್ವಂತ. ಬದುಕಿನ ಯಾವ ಲಕ್ಷಣವೂ ಇಲ್ಲ, ಆದರೆ 1000 ವರ್ಷ ಕಳೆದು ಮಳೆ ಬಂದರೆ ಮತ್ತೆ ಚಿಗುರ್ತವೆ ಅವು ಅಂತ. ಹೇಗೆ? ನಮ್ಮ ಕಲ್ಪನೆಗೆ ಮೀರಿದ್ದು, ನಮಗೆ ನಾವೇ ದೊಡ್ಡವರು, ಆದರೆ ಅವುಗಳಲ್ಲಿ ನಮ್ಮಿಂದ ಮೀರಿದ ಯೋಗ್ಯತೆ ಎಷ್ಟೋ ಇದೆ. ಒಂದೊಂದು ಸಂಗತಿಯಲ್ಲಿ ನಮಗಿಂತ ಹೆಚ್ಚು ನಾವೆಲ್ಲವೂ ಕೂಡ, ನಮಗದರ ಪ್ರಜ್ಞೆ ಇಲ್ಲ. ಯಾರು ಅಂದರೆ 1000 ವರ್ಷ ಹುಲ್ಲಲ್ಲಿ ಜೀವವನ್ನಿಟ್ಟು ಮುಂದೆ ಹಸುಗಳಿಗೆ ಬೇಕಾಗ್ತದೆ, ಜನರಿಗೆ ಹಾಲು ಬೇಕು, ಕರುವಿಗೆ ಹಾಲು ಬೇಕು, ಹಸುವಿಗೆ ಹುಲ್ಲು ಬೇಕು ಅಂತ ಭಗವಂತ ಜೀವಂತವಾಗಿಟ್ಟಿದ್ದಾನೆ. ಅವುಗಳನ್ನು 1000 ವರ್ಷದ ನಂತರ ಮತ್ತೆ ಪ್ರಪಂಚ ಹಸಿರಾಗಬೇಕು ಅಂತ ಅವನ ಸಂಕಲ್ಪ ಇದೆ, ಅವನ ಆಶಯ ಇದೆ. ಹಾಗಾಗಿ ತಲ್ಲಣಿಸದಿರು, ಸಾವಧಾನದಿಂದಿರು. 2 ಸಂದೇಶಗಳು. ತಲ್ಲಣಿಸದಿರು, ಸಾವಧಾನದಿಂದಿರು. ಭಯ, ಆತಂಕ, ಉದ್ವೇಗ ಇವುಗಳನ್ನು ಬಿಡು. ಮನಸ್ಸನ್ನು ಸ್ಥಿರವಾಗಿ ಭಗವಂತನಲ್ಲಿ ಇಡು. ಅದು ನೆಮ್ಮದಿ, ನಿಶ್ಚಿಂತೆ.